ವಸಾಹತುಶಾಹಿ ಕಾಲದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಸರುವಾಸಿಯಾದ ಊರು. ಭಾರತದ ಸೂಫಿ ಸಾಹಿತ್ಯದಲ್ಲೇ ವಿಶಿಷ್ಟ ಗ್ರಂಥ ಮುಹಿಯುದ್ದೀನ್ ಮಾಲೆ ಗ್ರಂಥಕರ್ತ ಕಾಲಿ ಮುಹಮ್ಮದ್ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಸಮೃದ್ಧವಾದ ನಾಡು. ಯಮನ್ ವ್ಯಾಪಾರಿ ನಾಕುದ ಮಿಷ್ಕಲ್ ಮರದಿಂದ ನಿರ್ಮಿಸಿದ ಚಂದವಾದ ಮಸೀದಿಯನ್ನು ಹೊತ್ತುಕೊಂಡ ಚಾರಿತ್ರಿಕ ಭೂಮಿ ಖುಷ್ ಅಮ್ದೀದ್. ಇದು ಶತಮಾನಗಳ ಇತಿಹಾಸವಿರುವ ಕೇರಳದ ಸಾಂಸ್ಕೃತಿಕ ನಗರಿ ಕುಟ್ಟಿಚ್ಚಿರ. ಕೇರಳೀಯ ಪರಂಪರಾಗತ ಶೈಲಿಯನ್ನು ಕಾಪಿಟ್ಟುಕೊಂಡ ಮಿಸ್ಕಾಲ್ ಪಳ್ಳಿಯನ್ನು ಅರಸಿಕೊಂಡು ನಮ್ಮ ಯಾತ್ರೆ ಮುಂದುವರೆಯಿತು. ಕಟ್ಟಡದ ನೆಲಮಹಡಿ ಕಲ್ಲಿನಿಂದ ಮಾಡಿದ್ದು ಬಿಟ್ಟರೆ ಬಾಕಿಯೆಲ್ಲವೂ ಸಂಪೂರ್ಣವಾಗಿ ಮರದಿಂದ ನಿರ್ಮಿಸಲಾಗಿದೆ. 24 ಮರದ ಕಂಬಗಳು, 47ರಷ್ಟು ಕೆತ್ತಿದ ಬಾಗಿಲುಗಳನ್ನು ಹೊಂದಿರುವ ಈ ಮಸೀದಿಯು ಯಾವುದೇ ರೀತಿಯ ಮಿನಾರ ಗುಂಬಜ್ಗಳಿಲ್ಲದೆ ಸ್ಥಳೀಯ ವಾಸ್ತುಶೈಲಿಯೊಂದಿಗೆ ವಿನೂತನವಾಗಿ ನಿರ್ಮಿತವಾಗಿದೆ. ಬೆಳಕು ಮತ್ತು ಗಾಳಿ ಬರಲು ವಿಶಾಲವಾದ ಕಿಟಕಿಗಳು, 5 ಮೆಟ್ಟಿಲುಗಳಿರುವ ಮಿಂಬರ್ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ. ಜಮೋರಿನ್ ಆಸ್ಥಾನದಲ್ಲಿದ್ದ ಕಾಜಿ ಮುಹಿಯುದ್ದೀನ್ ಶರಿಯಾ ನ್ಯಾಯಾಲಯದ ಮೂಲಕ ಧಾರ್ಮಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದರು. ಇವರು ಪಲ್ಲಕ್ಕಿಯಲ್ಲಿ ರಾಜನ ಅರಮನೆಗೆ ಭೇಟಿ ನೀಡಿ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರು. ಸುಮಾರು 400 ಜನರು ನಮಾಜ್ ಮಾಡಲು ಸಾಮರ್ಥ್ಯವಿರುವ ಈ ಮಸೀದಿಯ 5ನೇ ಮಹಡಿಯಲ್ಲಿದ್ದೇವೆ. ಈ ಮಹಡಿಯಲ್ಲಿ ನಿಂತು ಇಡೀ ಕುಟ್ಟಿಚ್ಚಿರದ ಪಕ್ಷಿ ನೋಟವನ್ನು ಪಡೆಯಬಹುದು. ಮಿಸ್ಕಾಲ್ ಪಳ್ಳಿಯು ಅಂದಿನ ವಸಾಹತುಶಾಹಿ ನೀತಿಯ ವಿರುದ್ಧ ಹೋರಾಟದ ಕೇಂದ್ರವಾಗಿತ್ತು. ಈ ನಿಟ್ಟಿನಲ್ಲಿ ಕ್ರಿಸ್ತಶಕ 1510 ಜನವರಿ 3 ಗುರುವಾರದಂದು ಪೋರ್ಚುಗೀಸರು ಮಸೀದಿಯ ಮೇಲೆ ದಾಳಿ ಮಾಡಿ ಬೆಂಕಿ ಹಚ್ಚಲು ಪ್ರಯತ್ನಿಸಿದರು. ಆ ಕಾಲದ ಜಮೋರಿನ್ ರಾಜನ ಮುಸ್ಲಿಂ ಮತ್ತು ನಾಯರ್ ಯೋಧರು ಈ ಪ್ರಯತ್ನವನ್ನು ಕಟುವಾಗಿ ವಿರೋಧಿಸಿದರು. ದಾಳಿಯ ಪರಿಣಾಮವಾಗಿ ಕಾಜಿಯು ಶುಕ್ರವಾರದ ಧರ್ಮೋಪದೇಶಕ್ಕಾಗಿ ಬಳಸುತ್ತಿದ್ದ ಮಿಂಬರ್ ಸುಟ್ಟು ಹೋಯಿತು ಮತ್ತು ಮಸೀದಿಯು ಭಾಗಶಃ ಬೆಂಕಿಗಾಹುತಿಯಾಗಿದ್ದವು. ಅಲ್ಲಲ್ಲಿ ಮಸೀದಿಗಳು, ವ್ಯಾಪಾರ ಕೇಂದ್ರಗಳು, ಬಂದರು ಪ್ರದೇಶ, ಕೊಳದ ಕಟ್ಟೆಯಲ್ಲಿ ಹರಟುವ ಹಿರಿಜೀವಗಳು ಇವಿಷ್ಟು ಕುಟ್ಟಿಚ್ಚಿರದ ಹೈಲೈಟ್ಸ್.